ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಈ ಯೂಟ್ಯೂಬ್ ಕ್ಲಾಸಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕುವೆಂಪು ಯೂನಿವರ್ಸಿಟಿಯ ಸೆಕೆಂಡ್ ಇಯರ್ BA ತರಗತಿಯಲ್ಲಿ ಓದುತ್ತಿರುವಂತಹ ಇತಿಹಾಸ ವಿದ್ಯಾರ್ಥಿಗಳಿಗೆ ನಾನು ಇಂದು ಒಂದು ಪ್ರಮುಖವಾದ ವಿಷಯವನ್ನು ನಿಮ್ಮ ಮುಂದೆ ಸಾದರಪಡಿಸಲಿದ್ದೇನೆ. First, myself Shivanand G, Assistant Professor of History Department, Government First Grade College, Shikaripura, affiliated by ಕುವೆಂಪು ಯೂನಿವರ್ಸಿಟಿ. ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಂಥ ಎಲ್ಲ ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ಪರೀಕ್ಷಾ ದೃಷ್ಟಿಯಿಂದಾಗಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. That is foreign policy of India under Nehru ji. ಈ ಟಾಪಿಕಲ್ಲಿ ನಾನು ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಶ್ನೆಯನ್ನು ಹಿಂದೆ ಅನೇಕ ಬಾರಿ ಕೇಳಿದ್ದಾರೆ. ಅದು 15 ಮಾರ್ಕಿಗೆ ಕೇಳಿದ್ದಾರೆ, ಕೆಲವು ಬಾರಿ 5 ಮಾರ್ಕಿಗೂ ಕೇಳಿದ್ದಾರೆ. ಕೇಳುವಂಥ ರೀತಿ ಏನೇ ಇರ್ಬೋದು, ಆದರೆ ಇದು ಒಂದು ರಿಪೀಟೆಡ್ ಕ್ವೆಶನ್ಸ್ ಅಂತ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಹಾಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಅಟೆನ್ಷನ್ ಹಿಯರ್ ಆ್ಯಂಡ್ ಲಿಸನ್ ಕೇರ್ಫುಲಿ ಆ್ಯಂಡ್ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ ಎಟ್ ದ ಎಂಡ್ ಆಫ್ ದಿಸ್ ಲೆಸನ್. ನೆಹರು ಕಾಲದಲ್ಲಿ ಭಾರತದ ದೇಶಾಂಗ ನೀತಿ ಹೇಗಿತ್ತು ಅನ್ನೋದನ್ನು ನಾನು ಅದನ್ನು ಇಂಟ್ರೊಡಕ್ಷನ್ ಮಾಡೋದಾದರೆ, ನೋಡಿ, ಇಡೀ ಜಗತ್ತಿಗೆ ಭಾರತ ಸಾರುತ್ತಿರುವ, ಹಿಂದೆನೂ ಸಾರಿರುವಂಥ ಒಂದೇ ಒಂದು ಅಂಶ ಅಂದರೆ ಶಾಂತಿಯುತ ಸಹಬಾಳ್ವೆ ಜೀವನ. ಅದೇ ನಮ್ಮ ಮೂಲ ಮಂತ್ರವಾಗಿರಬೇಕು ಅನ್ನೋದು ನಾವು ಪ್ರಾಚೀನ ಕಾಲದಿಂದಲೂ ರೂಢಿಸಿಕೊಂಡು ಬಂದಿರುವಂಥದ್ದು. ಹೀಗಾಗಿ ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಅಂತ ಪರಿಗಣಿಸಲ್ಪಟ್ಟಿದೆ. ಅಂದರೆ ಅದಕ್ಕೆ ಮೂಲವಾದ ಕಾರಣ ನಮ್ಮಲ್ಲಿರುವಂಥ ಈ ಪೀಸ್ಫುಲ್ನೆಸ್ ಆ್ಯಂಡ್ ನಾನ್ ವೈಲೆನ್ಸ್ ಸಿಸ್ಟಮ್. ನೆಹರು ಅವರು ಒಂದು ಕಡೆ ಹೇಳ್ತಾರೆ, ನಾವು ಯಾವುದೇ ರಾಷ್ಟ್ರದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುವುದಿಲ್ಲ. ನಾನು ಯಾವುದೇ ರಾಷ್ಟ್ರದ ಆಂತರಿಕ ಹಾಗೂ ಇನ್ಯಾವುದೇ ವಿಚಾರದ ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ. ಮುಖ್ಯವಾಗಿ ನಮ್ಮದು ಶಾಂತಿ, ಪೀಸ್, ಜನಾಂಗೀಯ ಸಮಾನತೆ, ರೇಸಿಯಲ್ ಇಕ್ವಾಲಿಟಿ ಆ್ಯಂಡ್ ಫ್ರೀಡಮ್. ಯಾವ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಅಧೀನದಲ್ಲಿದೆಯೋ ಅಂಥ ರಾಷ್ಟ್ರವನ್ನು ಸ್ವತಂತ್ರಗೊಳಿಸುವುದು ಮಾತ್ರ ನಮ್ಮ ಕೆಲಸ. ಬಾಕಿ ಯಾವುದೇ ವಿಷಯದಲ್ಲಿ ನಾವು ತಲೆ ಹಾಕುವುದಿಲ್ಲ. ಇಂಥ ತತ್ವಗಳಲ್ಲಿ ಯಾವ ರಾಷ್ಟ್ರಗಳು ನಂಬಿಕೆ ಇರ್ತವೋ ಆ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬಹುದು ಅನ್ನುವಂಥ ಸಂದೇಶವನ್ನು ಜವಾಹರಲಾಲ್ ನೆಹರೂಜಿ ಅಂದು, ಅಂದರೆ 19 ಮತ್ತು 20ನೇ ಶತಮಾನದ ಮಧ್ಯಭಾಗದಲ್ಲಿ ಜಗತ್ತಿಗೆ ಸಾರಿರುವಂಥದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಭಾರತದ ದೇಶಾಂಗ ನೀತಿಯ ಮೂಲ ತತ್ವಗಳ ಬಗ್ಗೆ ನಮ್ಮ ಸಂವಿಧಾನದ 4ನೇ ಅಧ್ಯಯನದ 51ನೇ ವಿಧಿಯಲ್ಲಿ ನಾವು ಕಾಣಬಹುದಾಗಿದೆ. ಭಾರತದ ವಿದೇಶಾಂಗ ನೀತಿ ಮುಖ್ಯವಾಗಿ 3 ಪ್ರಮುಖ ತತ್ವಗಳ ಮೇಲೆ ನಿಂತಿದೆ. ಅದರಲ್ಲಿ ಫಸ್ಟ್ ಒನ್ ಆ್ಯಂಟಿ ಇಂಪೀರಿಯಲಿಸಮ್, ಸಾಮ್ರಾಜ್ಯಶಾಹಿ ವಿರೋಧಿಸುವುದು. ಸೆಕೆಂಡ್ ಒನ್ ಅಂತರ್ರಾಷ್ಟ್ರೀಯತೆ, ಲಿಬರಲ್ ಇಂಟರ್ನ್ಯಾಷನಲಿಸಮ್. ಥರ್ಡ್ ಒನ್ ತಟಸ್ಥ ನೀತಿ, ನಾನ್ ಅಲೈನ್ಮೆಂಟ್, ಯಾವ ರಾಷ್ಟ್ರದ ಪರವಾಗಿಯೂ ಇರದೆ ತಟಸ್ಥವಾಗಿ ಇರುವಂಥ ಒಂದು ತತ್ವ. ಇದು ಭಾರತದ ವಿದೇಶಾಂಗ ನೀತಿಯಲ್ಲಿ ನಾವು ಕಾಣಬಹುದಂಥ ಪ್ರಮುಖವಾದ 3 ತತ್ವಗಳು. ಇವು ನೆಹರೂರವರು ಅಂದೇ ರೂಪಿಸಿದ್ದರು. ಇದರ ಜೊತೆಗೆ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ನಾವು ನೋಡೋದಾದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಜವಾಹರಲಾಲ್ ನೆಹರು ಭಾರತದ ಪ್ರಧಾನಮಂತ್ರಿ ಆಗಿದ್ದಾಗ ಮುಖ್ಯವಾಗಿ ಈ 11 ಅಂಶಗಳ ಮೇಲೆ, ವಿದ್ಯಾರ್ಥಿಗಳ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಈ 11 ಅಂಶಗಳ ಮೇಲೆ
ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸಿದ್ರು ಅಂತ. ಅದರಲ್ಲಿ ಫಸ್ಟ್ ಒನ್ ಅಹಿಂಸೆ, ನಾನ್ ವೈಲೆನ್ಸ್. ಭಾರತ ಇಡೀ ಜಗತ್ತಿಗೆ ನೀಡಿರುವಂಥ ಒಂದು ಪ್ರಮುಖವಾದಂಥ ಅಸ್ತ್ರ ಅಂದರೆ ಈ ನಾನ್ ವೈಲೆನ್ಸ್. ಸೆಕೆಂಡ್ ಒನ್ ಸಾಮ್ರಾಜ್ಯಶಾಹಿ ವಿರೋಧಿ, ಆ್ಯಂಟಿ ಇಂಪೀರಿಯಲಿಸಮ್. ಥರ್ಡ್ ಒನ್ ಪಂಚಶೀಲ ತತ್ವಗಳು, ಅದನ್ನು 5 ಪ್ರಿನ್ಸಿಪಲ್ಸ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂತ ನಾವು ಕರಿತೀವಿ. ಫೋರ್ತ್ ಒನ್ ಅಲಿಪ್ತ ಚಳವಳಿ, ನಾನ್ ಅಲೈನ್ಮೆಂಟ್ ಮೂಮೆಂಟ್, ಅದನ್ನ ಶಾರ್ಟಾಗಿ ನ್ಯಾಮ್ ಅಂತಲೂ ನಾವು ಕರಿತೀವಿ. ಫಿಫ್ತ್ ಒನ್ ಶೀತಲ ಯುದ್ಧಕ್ಕೆ ವಿರೋಧ, ಅಪೋಸಿಷನ್ ಅಗೇನ್ಸ್ಟ್ ಕೋಲ್ಡ್ ವಾರ್. ಸಿಕ್ಸ್ತ್ ಒನ್ ವಿಶ್ವಸಂಸ್ಥೆಯಲ್ಲಿ ವಿಶ್ವಾಸವನ್ನಿಡೋದು, ಟ್ರಸ್ಟ್ ಇನ್ UNO, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್. ಸೆವೆಂತ್ ಒನ್ ಕಾಮನ್ವೆಲ್ತ್. 8 ವರ್ಣಭೇದ ನೀತಿಗೆ ವಿರೋಧ, ಅಪೋಸಿಷನ್ ಟು ದ ರೇಸಿಯಲ್ ಡಿಸ್ಕ್ರಿಮಿನೇಷನ್. 9ನೇದು ಇತರೆ ರಾಷ್ಟ್ರಗಳೊಂದಿಗೆ ಸಹಕಾರ, ಕೋಆರ್ಡಿನೇಷನ್ ವಿತ್ ಅದರ್ ಕಂಟ್ರೀಸ್. 10th ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ, ಸಿಂಪತಿ ಟುವರ್ಡ್ಸ್ ಡಿವೈಡೆಡ್ ಕಂಟ್ರೀಸ್. ಆ್ಯಂಡ್ ಲಾಸ್ಟ್ ಒನ್ ನಿಶಸ್ತ್ರೀಕರಣ, ಅಂದರೆ ಡಿಸ್ಆರ್ಮಮೆಂಟ್. ದೀಸ್ ಆರ್ ದ ಫಂಡಮೆಂಟಲ್ ಫೀಚರ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಡ್ಯೂರಿಂಗ್ ದ ಟೈಮ್ ಆಫ್ ಜವಾಹರಲಾಲ್ ನೆಹರು. ವಿದ್ಯಾರ್ಥಿಗಳೇ, ಇದನ್ನು 15 ಅಂಕ ಅಥವಾ 15 ಮಾರ್ಕಿಗೆ ಪ್ರಶ್ನೆಯನ್ನು ಕೇಳಿದಾಗ ನಾವು ಇಂಟ್ರಡಕ್ಷನನ್ನು ಮಾಡಿ ನೆಕ್ಸ್ಟ್ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಬರೆದು ಈ 11 ಅಂಶಗಳನ್ನು ವಿವರಿಸಬೇಕಾಗುತ್ತೆ. ಇದರಲ್ಲಿ ಈ ಕೆಲವನ್ನು ನಿಮ್ಮ ಜ್ಞಾನದ ಮಟ್ಟದಲ್ಲಿ ಇರೋದರಿಂದ ಕೆಲವು ನೀವೇ ಅವುಗಳನ್ನು ವಿವರಿಸಲಿಕ್ಕೆ ಸಮರ್ಥರಾಗಿರ್ತೀರ. ಫಾರ್ ಎಕ್ಸಾಂಪಲ್ ಅಹಿಂಸೆ ಅಂದರೆ ಇಡೀ ಜಗತ್ತಿಗೆ ಭಾರತ ಹಾಕಿಕೊಟ್ಟಂತಹ ಮಾರ್ಗ, ಅದು ನಾನ್ ವೈಲೆನ್ಸ್. ಅದರ ರೂವಾರಿಗಳು ಗಾಂಧೀಜಿ, ಅದರ ಆಧಾರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಹಾಗೆಯೇ ಸಾಮ್ರಾಜ್ಯಶಾಹಿ ವಿರೋಧಿ, ಭಾರತವು ಸಹ ಒಂದು ಬ್ರಿಟನ್ ಅಥವಾ ಇಂಗ್ಲೆಂಡ್ ರಾಷ್ಟ್ರದ ಕಪಿಮುಷ್ಟಿಯಲ್ಲಿ ಸುಮಾರು 350 ವರ್ಷಗಳ ಕಾಲ ನಲುಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ಆಧಾರವಿಟ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ನಾನು ಈ ಪಂಚಶೀಲ ತತ್ವಗಳು ಮತ್ತು ಅಲಿಪ್ತ ಚಳುವಳಿ ಬಗ್ಗೆ ನಿಮಗೆ ಸ್ವಲ್ಪ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಪಂಚಶೀಲ ತತ್ವಗಳು ಅಂತ ನೋಡೋದಾದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಭಾರತದ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರಲಾಲ್ ನೆಹರೂರವರು ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶದ ಮುಖ್ಯಾಂಶ ಏನಂತಂದರೆ, ಪರಸ್ಪರ ಸಹಬಾಳ್ವೆಯಿಂದ ನಾವು ನಮ್ಮ ರಾಷ್ಟ್ರಗಳನ್ನು ಕಟ್ಟುವಂಥದ್ದು. ಅದಕ್ಕೆ ಅವರು 5 ಪ್ರಮುಖವಾದಂಥ ತತ್ವಗಳನ್ನು ರೂಪಿಸಿದರು. ಆ ತತ್ವಗಳನ್ನು ನಾವು ಪಂಚಶೀಲ, ಹೆಸರಲ್ಲೇ ಇದೆ, ಪಂಚಶೀಲ ತತ್ವಗಳು ಅಂತ ಕರಿತೇವೆ, ಅಥವಾ 5 ಪ್ರಿನ್ಸಿಪಲ್ಸ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಂತ ನಾವು ಕರಿತೇವೆ. ಹಾಗಾದ್ರೆ ಆ ಪಂಚಶೀಲ ತತ್ವಗಳು ಯಾವುವು ಅಂದರೆ, ಫಸ್ಟ್ ಒನ್ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರೆಂಟಿ. ಅಂದರೆ ಪ್ರತಿಯೊಂದು ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಹಾಗೂ ಪರಮಾಧಿಕಾರಕ್ಕೆ ನಾವು ಗೌರವವನ್ನು ಕೊಡಬೇಕು. ಯಾವುದು ಪಂಚಶೀಲ ತತ್ವಗಳಲ್ಲಿ ನಂಬಿಕೆಯನ್ನಿಟ್ಟು ಈ ಒಕ್ಕೂಟವನ್ನು ಸೇರುತ್ತೋ ಆ ರಾಷ್ಟ್ರ ಪರಸ್ಪರ ಪ್ರಾದೇಶಿಕ ಏಕತೆ ಮತ್ತು ಪರಮಾಧಿಕಾರಕ್ಕೆ ಗೌರವವನ್ನು ಕೊಡಬೇಕು ಅನ್ನೋದು ಇದರ ಮೊದಲ ತತ್ವ. ಸೆಕೆಂಡ್ ಒನ್ ಮ್ಯೂಚುವಲ್ ನಾನ್ ಅಗ್ರೆಷನ್, ಅಂದರೆ ಪರಸ್ಪರ ಯುದ್ಧವನ್ನು ಮಾಡದಿರುವುದು. ಪಂಚಶೀಲ ತತ್ವಕ್ಕೆ ಒಪ್ಪಿಕೊಂಡಂಥ ರಾಷ್ಟ್ರ ಬೇರೊಂದು ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಮಾಡದೇ ಇರೋದು. ಥರ್ಡ್ ಒನ್ ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್ ಇನ್ ಡೊಮೆಸ್ಟಿಕ್ ಅಫೇರ್ಸ್, ಅಂದರೆ
ಯಾವುದೇ ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ ನಾವು ತಲೆ ಹಾಕದಿರುವುದು. 4th ಒನ್, ಇಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ಸ್, ಸಮಾನತೆ ಹಾಗೂ ಸಹಜೀವನವನ್ನು ನಡೆಸೋದು. 5th ಒನ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಶಾಂತಿಯುತ ಸಹಬಾಳ್ವೆ, ಸಮಾನತೆಯ ಆಧಾರದ ಮೇಲೆ ಮೈತ್ರಿಯುತ ಸಂಬಂಧವನ್ನು ಬೆಳೆಸುವಂಥದ್ದು. ಇವುಗಳ ಆಧಾರದ ಮೇಲೆ ಭಾರತ ಈ ವಿದೇಶಾಂಗ ನೀತಿಯನ್ನು ನೆಹರೂರವರ ಕಾಲದಲ್ಲಿ ರೂಪಿಸಿತ್ತು ಅನ್ನುವಂಥದ್ದು. ಇದರ ಮುಂದುವರೆದ ಭಾಗವೇ ಅಲಿಪ್ತ ಚಳುವಳಿ. ಅಂದರೆ ಅಲಿಪ್ತ ಚಳುವಳಿ ಅಂದರೆ ಏನು, ಆ ಅಲಿಪ್ತ ಚಳುವಳಿಯ ಹುಟ್ಟು ಯಾವಾಗಾಯಿತು ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.